ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ 5ನೇ ಪಾಠ ಸಮಾಂತರ ಶ್ರೇಣಿಗಳದ್ದು ಪೀಠಿಕೆಯನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗ ಒಂದು ಅಂಕದ ಪ್ರಶ್ನೆಗಳಾದಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣಂತ್ರಿ. ಓಕೆನಾ? ರೈಟ್. ಸೊ ದಟ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಸಣ್ಣದಾಗಿ ನನ್ನದೊಂದು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತಂದ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬರ್ರಿ ದಟ್ ನಮ್ಮ ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡೋಣ ಸಮಾಂತರ ಶ್ರೇಣಿಯ ಮೇಲಿಂದು. ಸೊ ಮೊದಲನೆಯ ಪ್ರಶ್ನೆ ಏನದ ನೋಡ್ರಿ, ಇವುಗಳಲ್ಲಿ ಸಮಾಂತರ ಶ್ರೇಣಿಯು. ಒಂದನೇ ಪ್ರಶ್ನೆ ಏನ್ ಮಾಡಿದಾರೆ ಅಂದ್ರೆ 4 ಆಪ್ಷನ್ ಕೊಟ್ಟಿದಾರ್ರಿ, ABCD. ಈ 4 ಆಪ್ಷನ್ ಒಳಗ ಯಾವ್ದು ಸಮಾಂತರ ಶ್ರೇಣಿ ಆಗೈತಿ ಅಂತ ಕೇಳಾಕತ್ತಾರ. ಸೊ ಸಮಾಂತರ ಶ್ರೇಣಿ ಆಗಿರ್ಬೇಕು ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ಪ್ರತಿ ಕಡೆನೂ ಏನಪ್ಪಾ ಅಂದ್ರ ಒಂದು ಸಾಮಾನ್ಯ ವ್ಯತ್ಯಾಸ ಸಮ ಇರಬೇಕು, ಅಂದ್ರೆ ಅದು ಸಮಾಂತರ ಶ್ರೇಣಿ ಆಗಿರ್ತೈತಿ. ಇಲ್ಲ ಅಂದ್ರೆ ಅದು ಸಮಾಂತರ ಶ್ರೇಣಿ ಆಗಿರೋದಿಲ್ಲ. ಓಕೆ, ಸೊ ಇಲ್ಲಿ ಸಮಾಂತರ ಶ್ರೇಣಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಿ, A2 ಮೈನಸ್ A1, ಎರಡನೇ ಪದ ಮೈನಸ್ ಒಂದನೇ ಪದ. ಸೊ ಎರಡರೊಳಗ ಒಂದು ಹೋದ್ರೆ ಏನ್ ಬರ್ತೈತಿ ಅಂದ್ರ ಇಲ್ಲಿ 1 ಬರ್ತೈತಿ. ಆ ನಂತರ ಮುಂದ ಮೂರನೇ ಪದ ಮೈನಸ್ ಎರಡನೇ ಪದವನ್ನ ನಾವು ಮಾಡ್ತೇವಿ. ಓಕೆ, ಮೂರನೇ ಪದ 4 ಅದ, ಎರಡನೇ ಪದ 2 ಅದ, 4 2 ಹೋದ್ರೆ 2, ಇಲ್ಲಿ 1 ಅದ, ಇಲ್ಲಿ 2 ಅದ, ಇಲ್ಲಿ ನಮಗ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮ ಬರಾಕತ್ತಿಲ್ಲ. ಸೊ ಹಿಂಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಇದು ಸಮಾಂತರ ಶ್ರೇಣಿ ಆಗಿರುವುದಿಲ್ಲ. ನಂತರ ಇಲ್ಲಿ ಏನಂತಂದ್ರ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡಿಡ್ರಿ, A2 ಮೈನಸ್ A1. ಇಲ್ಲೇನು A2 ಮೈನಸ್ A1 ಎರಡನೇ ಪದದೊಳಗ ಒಂದನೇ ಪದ ಕಳಿತೀವಿ. 7ರೊಳಗ 3 ಕಳೆದ್ರೆ ಎಷ್ಟು ಬರ್ತೀರಿ, ಇಲ್ಲಿ 4 ಬರ್ತೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದ್ಸಾರಿ ಕಂಡಿಡ್ರಿ, A3 ಮೈನಸ್ A2 ಮೂರನೇ ಪದದೊಳಗೆ ಎರಡನೇ ಪದ ಕಳಿತೀವಿ. 10ರೊಳಗ 7 ಹೋದ್ರೆ ಏನ್ ಬರ್ತೈತಿ ಅಂದ್ರ 3 ಬರ್ತೈತಿ. ಇಲ್ಲಿ ಮೂರನೇ ಪದ 10 ಅದರಿ, ಎರಡನೇ ಪದ 7 ಅದ, 10ರೊಳಗೆ 7 ಅದ್ರ 3 ಬರ್ತದೆ. ಇಲ್ಲಿ 4 ಐತಿ, ಇಲ್ಲಿ 3 ಐತಿ. ಸಮಾಂತರ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಇಲ್ಲ, ಒಂದೇ ಆಗಿಲ್ಲ. ಹಿಂಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ನಂತರ ಇಲ್ಲಿ ಏನ್ರಿ, ಎರಡನೇ ಪದದೊಳಗ ಒಂದನೇ ಪದ ಕಳೆಯೋಣ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸಲುವಾಗಿ ಏನಾಗತ್ರಿ, 4ರೊಳಗ 1 ಹೋದು, ಎರಡನೇ ಪದ 4, ಮೊದಲನೇ ಪದ 1, 4ರೊಳಗ 1 ಹೋದ್ರೆ ಏನ್ ಬರ್ತೈತಿ ಅಂದ್ರೆ 3 ಬರ್ತೈತಿ. ಆ ನಂತರ ಇನ್ನೊಂದ್ಸರಿ ಕಂಡಿಡ್ರಿ, ಮೂರನೇ ಪದದೊಳಗೆ ಎರಡನೇ ಪದ ಕಳಿತೀವಿ. ಮೂರನೇ ಪದ 9, ಎರಡನೇ ಪದ 4, 9ರೊಳಗೆ 4 ಹೋದ್ರೆ ಏನ್ ಬರ್ತೈತ್ರಿ, 5 ಬರ್ತೈತಿ. ಸಾಮಾನ್ಯ ವ್ಯತ್ಯಾಸ ಎರಡು ಕಡೆ ಸೇಮ್ ಅದನ್ನ ಇಲ್ಲ. ಸೊ ಸಾಮಾನ್ಯ ವ್ಯತ್ಯಾಸ ಎರಡು ಕಡೆ ಸೇಮ್ ಇಲ್ಲ ಅಂದ್ರೆ ಅದೇನಾಗಿರ್ತೈತಿ ಅಂದ್ರೆ ಸಮಾಂತರ ಶ್ರೇಣಿ ಆಗಿರುವುದಿಲ್ಲ. ಓಕೆ, ಸೊ ಆಪ್ಷನ್ 4ನೇ ನೋಡ್ರಿ, A2 ಮೈನಸ್ A1 ಎರಡನೇ ಪದ ಮೈನಸ್ ಮೊದಲನೇ ಪದ. ಎರಡನೇ ಪದ 9 ಅದ, ಮೊದಲನೇ ಪದ 5 ಅದರಿ, 9ರೊಳಗೆ 5 ಹೋದ್ರೆ ಏನ್ ಬರ್ತದ, 4 ಬರ್ತೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕಂಡುಹಿಡ್ತೀವಿ, A3 ಮೈನಸ್ A2. A3 ಅಂದ್ರೆ ಎಷ್ಟು ಅದರಿ, ಮೂರನೇ ಪದ 13 ಅದ, ಎರಡನೇ ಪದ 9 ಅದ, 13 ಮೈನಸ್ 9, 13ರೊಳಗೆ 9 ಹೋದ್ರೆ ಎಷ್ಟ್ರಿ, 4. ಇಲ್ಲಿ ಎರಡು ಕಡೆ ಸೇಮ್ ಬರಾಕತೈತಿ. ಇಲ್ಲಿ ಎರಡು ಕಡೆ ಅಷ್ಟೇ ಅಲ್ರಿ, ಮತ್ತೆ ಇನ್ನೊಂದನ್ನು ಚೆಕ್ ಮಾಡೋಣ. ಏನ್ರಿ, A4 ಮೈನಸ್ A3 ನಾಲ್ಕನೇ ಪದ ಮೈನಸ್ ಮೂರನೇ ಪದ. ನಾಲ್ಕನೇ ಪದ 17 ಅದ, ಮೂರನೇ ಪದ 13 ಅದ, 17 ಮೈನಸ್ 13 ಅಂದ್ರೆ 4 ಬರ್ತೈತಿ. ಎಲ್ಲಾ ಕಡೆನೂ ಸಾಮಾನ್ಯ ವ್ಯತ್ಯಾಸ ಸೇಮ್ ಐತಿ. ಹಂಗಾಗಿ ಆಪ್ಷನ್ ಡಿ ಇದು ಏನಾಗಿರ್ತೈತಿ ಅಂತಂದ್ರ ಸಮಾಂತರ ಶ್ರೇಣಿ ಆಗಿರ್ತೈತಿ. ಸರಿನಾ? ರೈಟ್. ನಂತರ ಎರಡನೇ ಪ್ರಶ್ನೆ ಏನದ ನೋಡ್ರಿ, -7, -9, -11, -13 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ಬರೀರಿ ಅಂತ ಹೇಳಕತ್ತಾರ. ಸೊ ನಾವು ಹಿಂದೆ ಮಾಡಿದಂತ ಇಲ್ಲಿ ಮಾಡ್ತೀವಿ. ಏನ್ರಿ, ಸಾಮಾನ್ಯ ವ್ಯತ್ಯಾಸ = ಎರಡನೇ ಪದ ಮೈನಸ್ ಒಂದನೇ ಪದ. ಸಾಮಾನ್ಯ ವ್ಯತ್ಯಾಸ ಹೆಂಗ್ ಕಂಡು ಹಿಡಿತೀರಿ, ಯಾವುದೇ ಒಂದು ಪದದೊಳಗ ಅದ್ರ ಹಿಂದಿನ ಪದ ಮೈನಸ್ ಮಾಡಿದ್ರ ನಮಗ ಸಾಮಾನ್ಯ ವ್ಯತ್ಯಾಸ ಬರ್ತೈತಿ. ಎರಡನೇ ಪದ ಏನದ್ರಿ, -7 ಅದ, ಮೈನಸ್ ಒಂದನೇ ಪದ ಎಷ್ಟದ್ರಿ, -7 ಅದ. ಇಲ್ಲಿ 2 ಸಾರಿ ಮೈನಸ್ ಬರ್ಕೋಬೇಕು, ಹುಷಾರಾಗಿರ್ರಿ, ಚಿಹ್ನೆ ಬಹಳ ನಮಗ್ ಮೋಸ ಮಾಡ್ತಾವ. ಓಕೆ, ಇಲ್ಲೊಂದು ಮಿಸ್ಟೇಕ್ ಆಗದ. ಎರಡನೇ ಪದ ಏನದ್ರಿ, -9 ಅದ, ಮೊದಲನೇ ಪದ -7 ಅದ. ಅಂದ್ರೆ ಇದೇನಾಗತ್ರಿ, -9 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತ್ರಿ, -9 ಪ್ಲಸ್ 7. -9 ಪ್ಲಸ್ 7 ಅಂದ್ರೆ ದೊಡ್ಡ ಸಂಖ್ಯೆಗಳು ಸಣ್ಣ ಸಂಖ್ಯೆ ಕಳಿತೀವಿ. 9ರೊಳಗೆ 7 ಹೋದ್ರೆ 2, ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಏನೈತಿ ಆ ಚಿಹ್ನೆಯನ್ನ ಹಾಕ್ತಿವಿ, ಅದು ಮೈನಸ್ ಅದರಿ. ಓಕೆ, ಇಲ್ಲಿ ಏನಂತಂದ್ರೆ ಪ್ರತಿ ಸಾರಿನೂ ಏನಂದ್ರೆ -2 ಮಾಡ್ಕೊತ ಹೋಗಿದಾರ. ಸೊ ಹಿಂಗಾಗಿ ಏನಂತಂದ್ರೆ ಇದು ಇಳಿಕೆಯ ಕ್ರಮದೊಳಗ ಐತಿ. ಈ ಒಂದು ಸಮಾಂತರ ಶ್ರೇಣಿ ಇಳಿಕೆಯ ಕ್ರಮದೊಳಗ ಐತಿ. ನಂತರ ನೆಕ್ಸ್ಟ್ ಮೂರನೇ ಲೆಕ್ಕ ಏನಂತ ನೋಡ್ರಿ, 100, 93, 86 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಇದೇ ರೀತಿಯಾದಂತ ಪ್ರಶ್ನೆ. ಸಾಮಾನ್ಯ ವ್ಯತ್ಯಾಸ D = A2 ಮೈನಸ್ A1. ಓಕೆ, 93 ಮೈನಸ್ 100 ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿತೀವಿ. 100ರೊಳಗೆ 93 ಹೋದ್ರೆ 7 ಬರ್ತೈತಿ. ದೊಡ್ಡ ಸಂಖ್ಯೆ ಹಿಂದ ಮೈನಸ್ ಐತಿ ಅಂದ್ರೆ -7 ಬರ್ತೈತಿ.
ಓಕೆ, ನನಗೆ ಇನ್ನೊಂದು ಡೌಟ್ ಬರಾಕತ್ರಿ. ಏನ್ರಿ, ಈಗ ನಾವು ಇಲ್ಲಿ ಒಂದೇ ಪಲ್ ಇದನ್ನ ಮಾಡ್ಬೇಕಾದಾಗ 3 ಸರಿ 2 ಸರಿ 3 ಸರಿ ಏನಪ್ಪಾ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿದ್ವಿ. ಆದ್ರೆ ಇಲ್ಲಿ ಎಲ್ಲ ಎರಡು ಕಡೆ ಸಾಮಾನ್ಯ ವ್ಯತ್ಯಾಸ ಒಂದು ಸರಿ ಕಂಡುಹಿಡಿದ್ವಲ್ಲ. ಯಾಕಂತಂದ್ರ ಈಗ ಇಲ್ಲಿ ಅವ್ರು ಆಲ್ರೆಡಿ ಹೇಳಾಕತ್ತಾರ್ರಿ ಏನಪ್ಪಾ ಅಂತಂದ್ರ ಇವು ಸಮಾಂತರ ಶ್ರೇಣಿ ಅದಾವು. ಸಮಾಂತರ ಶ್ರೇಣಿ ಅದಾವ ಅಂತಂದ್ರೆ ನಾವು ಸಾಮಾನ್ಯ ವ್ಯತ್ಯಾಸ ಒಂದೇ ಸಾರಿ ಕಂಡುಹಿಡಿದ್ರೆ ಸಾಕು. ಒಂದ್ ವೇಳೆ ಅದು ಸಮಾಂತರ ಶ್ರೇಣಿ ಆಗದೇ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ನಾವು 2 ಅಥವಾ 3 ಸಾರಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾಗುತ್ತೆ. ಸರಿನಾ? ರೈಟ್. ನಂತರ ಈಗ 3ನೇ ಪ್ರಶ್ನೆ ಆಯ್ತ್ರಿ. 4ನೇ ಪ್ರಶ್ನೆ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತ ಹೇಳ್ತಾರ ಅಂತ ಹೇಳಿದ್ದೆ ನಾನು ನಿಮ್ಗ. ಆ ನಂತರ ಸಾಮಾನ್ಯ ಪದ ಅಂತಾನು ಹೇಳ್ತಾರ ಅಂತ ಹೇಳಿದ್ದೆ. ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ an is equal to a plus n minus 1 into d. ಇದು ಏನಪ್ಪಾ ಅಂದ್ರೆ ಎನ್ನನೇ ಪದ ಕಂಡುಹಿಡಿಯುವಂತಹ ಸೂತ್ರ. ರೈಟ್. ನಂತರ 5ನೆಯ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 5n plus 3 ಆದಾಗ ಸಮಾಂತರ ಈ ಶ್ರೇಣಿಯ ಮೂರನೇ ಪದ ಅಂದ್ರೆ ಹೆಂಗ್ ಬರಿತೀವ್ರಿ? a3 ಅಂತ ಬರಿತೀವಿ. ಸೊ ಈ ರೀತಿಯಾದಂತ ಲೆಕ್ಕವನ್ನ ನಮಗ ಒಂದು ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿರ್ತಾನ, ಅಬ್ಜೆಕ್ಟಿವ್ ಟೈಪ್ ಕೊಟ್ಟಿರ್ತಾನ್ರಿ. ಇಲ್ಲ ಅಂದ್ರೆ 1 ಮಾರ್ಕ್ಸಿಗೆ ಈ ರೀತಿಯಾದಂತ ಪ್ರಶ್ನೆ ಬಂದಿರ್ತೈತಿ. ಸೊ ಇದ್ರ ಮಾಡ್ಬೇಕಂತಂದ್ರ ಅಗ್ದಿ ಈಸಿರಿ. ಏನಂತಂದ್ರ ಇಲ್ಲಿ ಮೂರನೇ ಪದ ಕಂಡುಹಿಡಿ ಅಂದ್ರ n ಇದ್ದಲ್ಲಿ 3 ಹಾಕ್ರಿ. n ಮತ್ತ 5 ನಡುವೆ ಏನೈತ್ರಿ? ಗುಂಡ್ಲೆ ಐತಿ. 5 × 3 ಪ್ಲಸ್ 3, 5 3 15, 15 ಪ್ಲಸ್ 3 18. ಸೊ ಇಲ್ಲಿ ನೋಡಿದ್ವಿ ಅಂತಂದ್ರ ಆಪ್ಷನ್ ಎಷ್ಟನೇದ ಅಂತಂದ್ರ ಐದನೇ ಪ್ರಶ್ನೆಗೆ ಆಪ್ಷನ್ ಎಷ್ಟದ ಅಂತಂದ್ರ ಆಪ್ಷನ್ ಬಿ 18 ಐತಿ. ಓಕೆ, ಸೊ ಹಿಂದಲೂ ನಾನು ಹಾಕ್ಲಾರ್ದ ಬಂದಿರಿ. ಬಟ್ ಅದನ್ನ ಒಂದ್ಸರಿ ನಾನು ನೋಡ್ಕೊಂತ ಹೋಗಿ ಎಲ್ಲಾನು ಹಾಕ್ಬಿಡ್ತೀನಿ. 4ನೇದಕ್ಕೆ ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗ್ತತಿ. ಆ ನಂತರ 3ನೇ ಪ್ರಶ್ನೆಗೆ ಉತ್ತರ -7, ಅದೇನಪ್ಪಾ ಅಂದ್ರೆ ಎ ಆಪ್ಷನ್ ಆಗಿರ್ತೈತಿ. ಆ ನಂತರ 2ನೇ ಪ್ರಶ್ನೆಗೆ ಉತ್ತರ -2, ಆಪ್ಷನ್ ಬಿ ಆಗಿರ್ತೈತಿ. ಓಕೆ, ರೈಟ್. ನೆಕ್ಸ್ಟ್ 6ನೆಯ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ n is equal to 3n minus 2 ಆದರೆ 9ನೇ ಪದವನ್ನ ಕಂಡುಹಿಡಿರಿ ಅಂತಂದ್ರ. ಸೊ 9ನೇ ಪದ ಕಂಡುಹಿಡಿ ಅಂದ್ರೆ ಏನ್ ಮಾಡ್ತೇವ್ರಿ? n ಇದ್ದಲ್ಲಿ 9 ಹಾಕ್ತೇವಿ. 3 × 9 -2. ಸರ್ ಇಂಟು ಈ ರೀತಿ ಬರೀತೀರಾ? ಈ ರೀತಿ ಬರಿಬೇಕಾ? ಈ ರೀತಿ ಬರಿಬೇಕಾ? ಯಾವ ರೀತಿ ಬರೋದ್ರು ನಡೀತೈತ್ರಿ. ಆದ್ರೆ ಇಲ್ಲಿ ಚಿಹ್ನೆ ಇತ್ತಂದ್ರ ಗ್ಯಾರಂಟಿ ಏನಪ್ಪಾ ಅಂದ್ರೆ ಬ್ರೋಕೆಟ್ನಾಗ ಬರ್ಕೋರಿ. 3 × 9 27 -2. 27 ಒಳಗೆ 2 ಅಂದ್ರೆ ಎಷ್ಟ್ರಿ? 25. 6ನೇ ಲೆಕ್ಕಕ್ಕೆ ಉತ್ತರ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 7ನೆಯ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 24 - 3n ಆದರೆ 2ನೇ ಪದವನ್ನ ಕಂಡುಹಿಡಿರಿ ಅಂತ ಹೇಳಕತ್ತಾರ. ಸೊ 2ನೇ ಪದ ಅಂದ್ರೆ ಏನ್ ಮಾಡ್ತೀವಿ? n ಇದ್ದಲ್ಲಿ 2 ಹಾಕ್ತೇವಿ. ಅಂದ್ರೆ ಇದೇನಾಗುತ್ತೆ? 24 - 3 × 2. ಓಕೆ, 24 - 3 2 6. 24 6 ಹೋದ್ರೆ ಎಷ್ಟು ಬರ್ತೈತ್ರಿ? 18 ಬರ್ತೈತಿ. 7ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 18 ಸರಿಯಾದಂತಹ ಉತ್ತರ ಆಗಿರ್ತೈತಿ. ನಂತರ 8ನೇ ಪ್ರಶ್ನೆ. ಓಕೆ, ಇದು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ. ಇದು ಅದೇ ರೀತಿಯಾದಂತಹ ಪ್ರಶ್ನೆ ಅದರಿ. ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ an is equal to 2n plus 1, ಸಾರಿ 2n minus 1 ಆದರೆ 4ನೇ ಪದವನ್ನ ಕಂಡುಹಿಡಿಯಿರಿ. ಸೊ 4ನೇ ಪದ ಅಂದ್ರೆ n ಇದ್ದಲ್ಲಿ 4 ಬರಿತೀವಿ. 2 × 4 -1. 2 4 8, 8 1 ಹೋದ್ರೆ ಏನ್ ಬರ್ತೀರಿ? 7 ಬರ್ತೈತಿ. ಸೊ 8ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 9ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ n is equal to 3n plus 4 ಆದರೆ n plus 1ನೇ ಪದ ಅಂತ ಕೇಳಿಕತ್ತಾರಿ. ಸೊ ಹಂಗಂದ್ರೆ ಏನ್ ಮಾಡ್ತೀವ್ರಿ? n ಇದ್ದಲ್ಲಿ n plus 1 ಅಂತ ಬರ್ಕೋತೀವಿ. ಅಂದ್ರೆ ಇದೇನಾಗುತ್ತೆ? 3 × n ಇದ್ದಲ್ಲಿ n plus 1 plus 4. ಓಕೆ, ಇವೆರಡನ್ನು ಗುಣಿಸೋಣ. 3 × n ಮಾಡಿದ್ರೆ 3n plus 3 ಅಂದ್ರೆ 3 plus 4. ಇದೇನಾಗುತ್ತೆ? 3n 3 plus 4 ಅಂದ್ರೆ ಏನ್ ಬರ್ತೈತ್ರಿ? 7 ಬರ್ತೈತಿ. ಸೊ 3n plus 7. 9ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ 3n plus 7 ಆಗಿರ್ತೈತಿ. ಓಕೆನಾ? ರೈಟ್. ಇವನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 10ನೇ ಲೆಕ್ಕ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 2n plus 1 ಆದಾಗ ಸಮಾಂತರ ಶ್ರೇಣಿಯ
ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಸೊ ಏನ್ ಇಸ್ಕೊಲ್ ಟು 2n+1 ಕೊಟ್ಟರಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂತಾರ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ, ಎರಡು ಪದಗಳು ಗೊತ್ತಾಗಬೇಕು. ಸೊ ಹಿಂಗಾಗಿ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಮೊದಲನೇ ಪದವನ್ನ ಕಂಡುಹಿಡಿಯೋಣ, ಮೊದಲನೇ ಪದ ಮತ್ತು ಎರಡನೇ ಪದ ಕಂಡುಹಿಡಿಯೋಣ. ಎರಡನೇ ಪದದೊಳಗೆ ಒಂದನೇ ಪದ ಕಳೆದಿವಿ ಅಂದ್ರೆ ನಮ್ಗೆ ಏನ್ ಸಿಗತ್ರಿ, ಸಾಮಾನ್ಯ ವ್ಯತ್ಯಾಸ ಸಿಗ್ತೈತಿ. ಓಕೆ, ಸೊ ಏನಿದ್ದಲ್ಲಿ 1 ಹಾಕಿದ್ರೆ ಏನಾಗತ್ರಿ, 2 × 1 + 1, 2 ಒಂದ್ಲೆ 2 + 1 ಒಂದನೇ ಪದ 3, ಎರಡನೇ ಪದ a2 = n ಇದ್ದಲ್ಲಿ 2 ಹಾಕ್ತಿವಿ, 2 - 1, 2 2 4 - 1, 4 ಒಳಗೆ 1 ಹೋದ್ರೆ ಏನ್ ಬರ್ತ್ರಿ, 3 ಬರ್ತೈತಿ. ಓಕೆ, ಏನ್ ಮಿಸ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಹಾಕ್ಬೇಕಾಗಿತ್ತು. ಓಕೆ, 4 1 ಏನಾಗತ್ರಿ, 5 ಆಗತ್ತೆ. ನಾವು ಅವಸರದಾಗ ಮೈನಸ್ ಹಾಕೊಂಡ್ವಿ, ಅವಸರ ಮಾಡಬಾರ್ದು. ಓಕೆ, ರೈಟ್, ಇದಾಯ್ತು. ನಂತರ d = ಏನ್ರಿ, a2 - a1. a2 ಅಂದ್ರೆ ಎಷ್ಟದ ರೀ, a2 ಅಂದ್ರೆ ಎಷ್ಟದ ರೀ, 5 ಅದ. a1 ಅಂದ್ರೆ ಏನದ ರೀ, 3 ಅದ. 5 3 ಹೋದ್ರೆ 2 ಬರ್ತೈತಿ. ಸೊ 10ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಸೊ ಈ ರೀತಿಯಾಗಿ ಕೇಳಿದ್ದ ಅಂತಂದ್ರೆ ಯಾವ್ದಾದ್ರೂ 2 ಪದಗಳನ್ನ ನೀವು ಕಂಡುಹಿಡ್ಕೋರಿ, ಅವು ಅನುಕ್ರಮವಾಗಿರ್ಬೇಕು ಅಷ್ಟೇ. ನಂತರ 11ನೇ ಪ್ರಶ್ನೆ, 6x 14 ಇವು ಏನಪ್ಪಾ ಅಂತಂದ್ರೆ ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದ್ರ. ಓಕೆ, ನಾನು ದಟ್ ಎಕ್ಸ್ಪ್ಲನೇಷನ್ ಮಾಡುವಾಗ ಏನ್ರಿ, ಪೀಠಿಕೆಯನ್ನು ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟಿಗೆ ಇಲ್ಲಿ ಬರ್ದಿದ್ದೆ ರೀ ಫಾರ್ಮುಲಾ. ಓಕೆ, ಏನಪ್ಪಾ ಅಂತಂದ್ರ ಲಾಸ್ಟಿಗೆ ಬರ್ದಿದ್ದೆ, ಅಲ್ಲಿ ಏನಿತ್ತಂತಂದ್ರ ಅದು ಈಗ 3 ಪದಗಳು ಏನಪ್ಪಾ ಅಂದ್ರ ಸಮಾಂತರ ಶ್ರೇಣಿಯಲ್ಲಿದ್ದು ಅಂತಂದ್ರ ಮಧ್ಯದ ಪದ ಏನಾಗಿರ್ತೈತಿ ಅಂದ್ರ ಉಳಿದೆರಡು ಪದಗಳ. ಓಕೆ ಓಕೆ ಸರಿ, ದಟ್ ABC ಸಮಾಂತರ ಶ್ರೇಣಿ ಒಳಗಿದ್ವು ಅಂತಂದ್ರ ಮಧ್ಯದ ಪದ ಬರ್ಬೇಕು ಅಂದ್ರ ಮೊದಲನೇದು ಮತ್ತು ಮೂರನೇ ಪದಗಳ ಏನ್ರಿ ಅದದ್ದು ಅದ್ರ ಸರಾಸರಿ ಏನಪ್ಪಾ ಅಂತಂದ್ರ ಮಧ್ಯದ ಪದ ಆಗಿರ್ತೈತಿ ಅಂತ ಹೇಳಿದ್ವಿ. ಸೊ ಇಲ್ಲಿ ನಮ್ಗೆ ಎಕ್ಸ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರ ಮೊದಲನೇ ಪದ ಮತ್ತು ಮೂರನೇ ಪದಗಳನ್ನ ಕೂಡಿಸಿ 2ರಿಂದ ಭಾಗಿಸಿದ್ವಿ ಅಂದ್ರೆ ನಮ್ಗೆ ಆ ಬೆಲೆ ಬಂದಿರ್ತೈತಿ. ಓಕೆ, 6 14 + 14 20 ಭಾಗಲೆ 2, 2 ಒಂದ್ಲೆ 2, 2 10 20, ಉತ್ತರ ಎಷ್ಟು ಬರ್ತೈತಿ ಅಂತಂದ್ರ 10 ಬರ್ತೈತಿ. ಓಕೆ, 6x ಮತ್ತು 14 ಸಮಾಂತರ ಶ್ರೇಣಿ ಒಳಗಿದ್ರೆ x ನ ಬೆಲೆ ಏನಾಗುತ್ತೆ ಅಂತಂದ್ರೆ 10 ಆಗ್ತೈತಿ. ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರುತ್ತೆ. ಸರಿನಾ, ರೈಟ್. 12ನೆಯ ಲೆಕ್ಕ ಏನು ನೋಡ್ರಿ, a = 12, d ಒಂದು ಸಮಾಂತರ ಶ್ರೇಣಿಯಲ್ಲಿ a = 12, d = 4, n = 76 ಆದರೆ n ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅನ್ನಕತ್ತಾರ. ಸೊ ಇದು ಬೇಕು ಅಂದ್ರೆ ನಮಗೆ ಏನ್ ಮಾಡ್ತೀವಿ ಅಂದ್ರೆ ಸೂತ್ರ ಬಳಸ್ಕೊಂಡು ಮಾಡ್ಲಿಕ್ಕಾಗತ್ರಿ. ಇದು ಏನ್ರಿ, n ನೇ ಪದದ ಸೂತ್ರ ಏನದ್ರಿ, ಒಂದು ಸಮಾಂತರ ಶ್ರೇಣಿಯ n ನೇ ಪದದ ಸೂತ್ರ ಏನದಂದ್ರೆ n = a + n - 1 × d. ಓಕೆ, n ಅಂದ್ರೆ ಎಷ್ಟದರಿ, 76 ಅದ. a ಅಂದ್ರೆ 12 ಪ್ಲಸ್ n ಅಂದ್ರೆ ಎಷ್ಟದರಿ ಗೊತ್ತಿಲ್ಲ, ಅದೇ ರೀತಿ ಬರ್ಕೊಳ್ಳೋಣ, -1 × d ಅಂದ್ರೆ ಎಷ್ಟದರಿ 4 ಅದ. 76 = 12 ಪ್ಲಸ್ 4 × n, 4n -4 ಒಂದ್ಲೆ 4. ಓಕೆ, 76 = 12 4 ಹೋದ್ರೆ 8 ಪ್ಲಸ್ 4n. ಓಕೆ, 4n = 8 ಈ ಕಡೆ ಹೋಗ್ಲಿ ಅಂದ್ರೆ ಏನಾಗತ್ರಿ, 76 - 8 ಆಗ್ತತಿ. 4n = 76 ಒಳಗೆ 8 ಹೋದ್ರೆ ಎಷ್ಟ್ರಿ, 6 68 ಬರುತ್ತೆ. ಓಕೆ, ಇವೆರಡರ ನಂಬರ್ ಗುಣಾಕಾರ ಐತ್ರಿ, ಇಲ್ಲಿ ಬಂದ್ರೆ ಭಾಗಾಕಾರ ಆಗತ್ತ. ಬಾಗ್ಲೆ 4, 4 ಒಂದ್ಲೆ 4, 4 ಒಂದ್ಲೆ 4, 2 ಉಳಿತು, 4 ಒಳೆ 28 ಅಂದ್ರೆ n = ಏನಾಗಿರ್ತೈತಿ ಅಂದ್ರ 17 ಆಗಿರ್ತೈತಿ. ಸೊ 12ನೇ ಪ್ರಶ್ನೆಯ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ ಎ 17 ಸರಿಯಾದಂತ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 13 ಲೆಕ್ಕ ಏನದ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ a = -7, d = 5 ಆದರೆ a 12 ಎಷ್ಟು ಅಂತ ಕೇಳಕತ್ತಾರ. ಸೊ ಈಗ ನಾವು 12ನೇ ಪದ ಕಂಡಿಡಿ ಅಂತ ಹೇಳಕತ್ತಾರ ಅಂತಂದ್ರೆ ನಾವೇನ್ ಮಾಡ್ತೇವ್ರಿ, ಸೂತ್ರ ಹಾಕ್ತೇವಿ. n = a + n - 1 ಗುಂಡ್ಲೆ d. ಓಕೆ, 12ನೇ ಪದ ಅಂತಂದ್ರೆ n ಇದ್ದಲ್ಲಿ ಏನ್ ಬರೆದಿವ್ರಿ, 12 ಬರ್ಕೋತೀವಿ. a 12 a ಅಂದ್ರೆ ಎಷ್ಟದರಿ, -7 ಅದ, ಪ್ಲಸ್ n ಅಂದ್ರೆ ಏನದರಿ 12 ಅದ, -1, d ಅಂದ್ರೆ ಎಷ್ಟೈತ್ರಿ 5 ಐತಿ. ಓಕೆ, ಸೊ × 5 ಬರ್ಕೋಬೇಕಂದ್ರ ಅದನ್ನ ಬ್ರಾಕೆಟ್ ಒಳಗ ಬರ್ಕೋರಿ, ಅದೇ ಒಂದು ಅಭ್ಯಾಸ ಇರ್ಲಿ. ಓಕೆ, -7 ಪ್ಲಸ್ 12 ಒಳಗೆ 1 ಹೋದ್ರೆ 11 × 5. ಓಕೆ, -7 ಪ್ಲಸ್ 11 5ಲೆ 55, -7 ಪ್ಲಸ್ 55 ಒಂದ್ ಕಡೆ ಮೈನಸ್ ಒಂದ್ ಕಡೆ ಪ್ಲಸ್ ಅದ ಅಂದ್ರೆ ಏನ್ ಮಾಡ್ರಿ ಅಂತಂದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿತೀವಿ. 55 ಒಳಗೆ 7 ಹೋದ್ರೆ 48 ಬರ್ತೈತಿ.
ಆ ನಂತರ ಅದ್ರ ಹಿಂದ ಚಿಹ್ನೆ ಯಾವ್ದು ಹಾಕ್ಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಅದ, ಸೊ ಚಿಹ್ನೆ ಅದ್ರ ಹಿಂದೆ ಏನ್ ಬರ್ತೀರಿ ಪ್ಲಸ್ ಬರ್ತೈತಿ. ಓಕೆ, ಸೊ ಹಂಗಂದ್ರೆ ಆ ಒಂದು ಸಂಖ್ಯೆ 12ನೇ ಪದ ಏನಾಗಿರ್ತೈತಿ ಅಂದ್ರ 48 ಆಗಿರ್ತೈತಿ. ನೋಡಿದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 14ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ. ಮೊದಲನೇ ಪದ ಏನದರಿ ಎಂ ಅದ. ಆ ನಂತರ ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಆ ಶ್ರೇಣಿಯ 10ನೇ ಪದವನ್ನ ಕಂಡಿಡ್ರಿ ಅಂತಂದ್ರ ಸೂತ್ರ ಹಾಕ್ತೇವ್ರಿ. ಏನ್ ಸೂತ್ರ? n is equal to a plus n minus 1 into d. ಓಕೆ, an ಅಂದ್ರೆ ಏನ್ರಿ? a 10 ಅಂತ ಬರ್ಕೋತೀವಿ. a ಅಂದ್ರೆ m ಪ್ಲಸ್ n ಅಂದ್ರೆ 10 ಮೈನಸ್ 1 ಇಂಟು 3. ಓಕೆ, a 10 is equal to ಏನಾಗುತ್ತಂದ್ರೆ m ಪ್ಲಸ್ 10ರೊಳಗೆ 1 ಹೋದ್ರೆ 9 ಇಂಟು 3. m ಪ್ಲಸ್ 9 3 27 ಅಂದ್ರೆ 10ನೇ ಪದ ಏನಾಗಿರ್ತೈತಿ ಅಂದ್ರೆ m ಪ್ಲಸ್ 27 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ನಂತರ 15ನೇ ಪ್ರಶ್ನೆ, ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ ನೋಡ್ರಿ, ಡಿಫರೆಂಟ್ ಅದ. 2p ಪ್ಲಸ್ 1 13, 5p ಮೈನಸ್ 3 ಇವು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳಾದರೆ p ಯ ಬೆಲೆಯನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ಸೊ ಪಿ ಯ ಬೆಲೆ ಕಂಡುಹಿಡಿಬೇಕಂತಂದ್ರ ನಿಮಗೆ ಆಗ್ಲೇ ನಾನು 11ನೇ ಲೆಕ್ಕ ಹೇಳಿದ್ದೆ. 3 ಪದಗಳ ಸಮಾಂತರ ಶ್ರೇಣಿ ಒಳಗದಾವು. ಉದಾಹರಣೆಗೆ ಎ ಬಿ ಸಿ ಅನ್ನೋವು ಸಮಾಂತರ ಶ್ರೇಣಿ ಒಳಗಿದ್ರ ಎರಡನೇ ಪದ ಏನಾಗಿರ್ತೈತಿ ಅಂದ್ರ ಮೊದಲ ಮತ್ತು ಮೂರನೇ ಪದದ ಸರಾಸರಿ ಆಗಿರ್ತೈತಿ ಅಂತಂದೇಳಿ. ಹಂಗಂದ್ರ ಇಲ್ಲಿ ಎರಡನೇ ಪದ ಏನದರಿ 13 ಅದ. 13 ಈಸ್ ಈಕ್ವಲ್ ಟು ಮೊದಲನೇ ಪದ 2p ಪ್ಲಸ್ 1, ಆ ನಂತರ ಮೂರನೇ ಪದ 5p ಮೈನಸ್ 3 ಇವುಗಳದ್ದು ಏನಾಗಿರ್ತೈತಿ ಅಂದ್ರ ಸರಾಸರಿ ಆಗಿರ್ತೈತಿ. ಚೆನ್ನಾಗಿ ಬರ್ಕೊಳ್ಳೋಣ. 13 ಈಸ್ ಈಕ್ವಲ್ ಟು ಸರಿನಾ? ರೈಟ್. ನಂತರ 13 ಈಸ್ ಈಕ್ವಲ್ ಟು ಇಲ್ಲಿ ಒಂದು 5p ಮೈನಸ್ 5p ಅಂತಂದ್ರೆ ಏನಾಗತ್ರಿ 7p ಆಗತ್ತೆ. 1 ಮೈನಸ್ 3 ಅಂತಂದ್ರೆ ಮೈನಸ್ 2 ಆಗತ್ತ. ಈಸ್ ಈಕ್ವಲ್ ಟು 2 ಈ ಕಡೆ ಹೋಗ್ಲಿ. ಓಕೆ, ಇದು ಸ್ವಲ್ಪ ಈ ಕಡೆ ಬೇಕು, ಹಿಂಗ್ ಬೇಕಂತ. ಇದೇನಾಗತ್ರಿ 13 ಗುಂಡ್ಲೆ 2 ಆಗುತ್ತೆ. 13 ಗುಂಡ್ಲೆ 2. ಓಕೆ, ಸರಿ. 13 2 26 ಮೈನಸ್ 2 ಈ ಕಡೆ ಬರ್ಲಿ, ಪ್ಲಸ್ 2 ಆಗ್ತದೆ. ಇಸ್ ಈಕ್ವಲ್ ಟು 7p. ಅಂದ್ರೆ ಇದೇನಾಗತ್ರಿ 7p ಇಸ್ ಈಕ್ವಲ್ ಟು 26 ಪ್ಲಸ್ 2 ಅಂದ್ರೆ 28. ಆ ಕಡೆ ಈ ಕಡೆ ಬರ್ತದ, ಈ ಕಡೆಯಿಂದ ಆ ಕಡೆ ಬರ್ತದ, ಅಷ್ಟೇ ವ್ಯತ್ಯಾಸ. ಓಕೆ, p ಇಸ್ ಈಕ್ವಲ್ ಟು 7 ಬಲ್ಗಡೆ ಹೋದ್ರೆ ಬಾಗ್ಲೆ 7 ಆಗತ್ರಿ. 7 ಅಂದ್ರೆ 7, 7 4 28. ಅಂದ್ರೆ p ಬೆಲೆ ಏನಾಗಿರ್ತೈತಿ ಅಂತಂದ್ರೆ 4 ಆಗಿರ್ತೈತಿ. 15ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ರೈಟ್. ನಂತರ 16ನೆಯ ಪ್ರಶ್ನೆ ಏನದ ನೋಡ್ರಿ. 4x1 an x2 22 28 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x1 ಮತ್ತು x2 ಗಳ ಬೆಲೆಗಳು ಕ್ರಮವಾಗಿ ಏನಾಗಿರ್ತಾವ ಅಂತ ಕೇಳಕತ್ತಾರ. ಇದ್ರೊಳಗೆ ಒಂದು ಸಮಸ್ಯೆ ಆಗೈತ್ರಿ. ಏನಪ್ಪಾ ಅಂತಂತಂದ್ರ ಇಲ್ಲಿ ನಮಗ an ಬರ್ಲಿಕ್ಕಿಲ್ಲ. 4x1 x2 22 28 ಈ ರೀತಿ ಇರಬೇಕು, ನಡಬರ್ಕೆ an ಬರಬಾರ್ದು. ಸೊ ಬಂತಂದ್ರೆ ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಅದು ನಮಗ ದಟ್ ಉತ್ತರ ಇಲ್ಲಿ ಏನಾಗ್ತದೆ ತಪ್ಪಾಗ್ತದೆ. ಓಕೆ, ಸರಿ. ಈಗ ನಮ್ಗೆ ಇದನ್ನ ಕಂಡುಹಿಡಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು ಅಂತಂದ್ರೆ ಒಂದು ಪದ ಕಂಡುಹಿಡಬೇಕು ಅಂತಂದ್ರೆ ನಮಗ ಒಂದು ಏನ್ ಬೇಕ್ರಿ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಕಂಡುಹಿಡಬೇಕಾಗ್ತದೆ. ಏನ್ ಕಂಡುಹಿಡಬೇಕಾಗ್ತದ್ರಿ? ಸಾಮಾನ್ಯ ವ್ಯತ್ಯಾಸ ಬೇಕಾಗ್ತತಿ. ಸೊ ಹಿಂಗಾಗಿ ಸಾಮಾನ್ಯ ವ್ಯತ್ಯಾಸ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು ಪದದೊಳಗ ಅದ್ರ ಹಿಂದಿನ ಪದವನ್ನ ಕಳಿತೀವಿ. 28ರೊಳಗೆ 22 ಕಳಿಯೋಣ. ಅದಕ್ಕೂ ಮುಂಚೆ ಸರಿಯಾಗಿ ನೋಡೋಣಂತ್ರಿ. 1 2 3 4 5 28 ಏನಪ್ಪಾ ಅಂತಂದ್ರ 5ನೇ ಪದ ಐತಿ. ಅಂದ್ರೆ ಎ 5 ಮೈನಸ್ ಅದ್ರ ಹಿಂದಿನ ಪದ ಅಂದ್ರೆ 4ನೇ ಪದ. 5ನೇ ಪದ 28, 4ನೇ ಪದ 22. 28ರೊಳಗೆ 22 ಹೋದ್ರೆ ಏನ್ ಬರ್ತ್ರಿ 6 ಬರ್ತೈತಿ. ಓಕೆ, ಈಗ ನಮಗೆ ಎರಡನೇ ಪದ ಬೇಕಿಲ್ಲಿ. x1 ಅನ್ನೋದು ಏನಪ್ಪಾ ಅಂದ್ರೆ ಎರಡನೇ ಪದ ಅದ. ಎರಡನೇ ಪದ ಅಂದ್ರೆ ಏನ್ ಮಾಡ್ಬೇಕ್ರಿ, ಮೊನ್ನೆ ಪದಕ್ಕೆ ನಾವು ಡಿ ಅನ್ನ ಕೂಡಿಸ್ತೀವಿ. ಅಂದ್ರೆ a ಪ್ಲಸ್ ಡಿ. ಅಂದ್ರೆ ಎ ಅಂದ್ರೆ ಏನದರಿ 4 ಅದ, ಡಿ ಅಂದ್ರೆ ಏನದರಿ 6 ಅದ. 4ಕ್ಕೆ 6 ಕೂಡಿಸಿದ್ರೆ ಏನ್ ಬರ್ತೈತಿ ಅಂದ್ರ 10 ಬರ್ತೈತಿ. ಇದು x1 ಆಯ್ತು. ನೆಕ್ಸ್ಟ್ x2 ಕಂಡುಹಿಡಿಬೇಕು. ಅಂದ್ರೆ x2 ಕಂಡುಹಿಡಿಬೇಕಂದ್ರೆ ಈ x1 ಗೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೀವಿ. ಅಂದ್ರೆ ಅದೇನಾಗತ್ರಿ x1 ಪ್ಲಸ್ ಡಿ ಆಗಿರ್ತೈತಿ. x1 ಅಂದ್ರೆ ಏನದರಿ ಇಲ್ಲಿ ಕಂಡು ಹಿಡಿದೇವಿ 10 ಪ್ಲಸ್ ಡಿ ಅಂದ್ರೆ ಏನದರಿ 6 ಅದ. 10ಕ್ಕೆ 6 ಕೂಡಿಸಿದ್ರೆ 16. ಕರೆಕ್ಟಾ? ಸೊ ದಟ್ x1 ಏನಾಗಿರ್ತೈತಿ ಅಂದ್ರೆ 6 ಆಗಿರ್ತೈತಿ, x2 ಏನಾಗಿರ್ತೈತಿ ಅಂತಂದ್ರ 16 ಆಗಿರ್ತೈತಿ.
ಸಾರಿ x1 10 ಆಗಿರ್ತೈತಿ, ಆನಂತರ x2 16 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದೀವಿ ಅಂತಂದ್ರ 16ನೇ ಪ್ರಶ್ನೆಗೆ 10, 16 ಸರಿಯಾದಂತ ಉತ್ತರ. ಆಪ್ಷನ್ ಎ ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಸರಿನಾ? ಈ ರೀತಿ ಮಾಡ್ಬೇಕು. ಈ ರೀತಿ ಲೆಕ್ಕಗಳು ಬಂದಿದ್ದು ಅಂದ್ರೆ ಮೊದಲೇ ಡಿ ಕಂಡು ಹಿಡ್ಕೋರಿ, ಆ ನಂತರ ದಟ್ ಯಾವ್ದು ಬೇಕು ಅದನ್ನ ನಾವಿಲ್ಲಿ ಕಂಡು ಹಿಡ್ಕೋಬಹುದು. ನಂತರ 17ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಸಮಾಂತರ ಶ್ರೇಣಿ ಒಳಗೆ ಎಷ್ಟು ಅದಾವ್ರಿ? 20 ಪದಗಳಿವೆ. ಮೊದಲನೇ ಪದ 2 ಮತ್ತು ಕೊನೆಯ ಪದ 78. ಒಟ್ಟು 20 ಪದಗಳ ನಾವು ಕೊನೆ ಪದ ಅಂತ ಕೊಡಾಕತ್ತಾರ. ಅಂದ್ರೆ ಎಷ್ಟನೇ ಪದ ಕೊಡಾಕತ್ತಾರ್ರಿ? 20ನೇ ಪದ ಕೊಡಾಕತ್ತಾರ. ಹಂಗಂದ್ರೆ ಎ 20 ಇಸ್ ಈಕ್ವಲ್ ಟು ಎಷ್ಟೈತಿ ಅಂತಂದ್ರೆ 78 ಐತಿ. 20ನೇ ಪದ 78. ನಂತರ ಏನದರಿ ಆಗಿದ್ದಾಗ ಸಮಾಂತರ ಶ್ರೇಣಿಯನ್ನ ಬರೀರಿ ಅಂತ ಹೇಳಕತ್ತಾರ. ಸಮಾಂತರ ಶ್ರೇಣಿ ಬರಿಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ಡಿ ಬೇಕು. ಎ ಮತ್ತೆ ಡಿ ಗೊತ್ತಿದ್ರೆ ನಮ್ ಸಮಾಂತರ ಶ್ರೇಣಿ ಬರ್ಲಿಕ್ಕೆ ಬರ್ತೈತಿ. ಸೊ ಹಿಂಗಾಗಿ ಫಸ್ಟ್ ನಾವು ಡಿ ಅನ್ನ ಕಂಡು ಹಿಡ್ಕೊಳ್ಳೋಣ. ಡಿ ಕಂಡು ಹಿಡ್ಕೋಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೂತ್ರ ಬರ್ಕೊಳ್ಳೋಣ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು 20ನೇ ಪದ ಅಂದ್ರೆ ಎನ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 20 ಆಗಿರ್ತೈತಿ. ಅಂದ್ರೆ ಎ 20 ಇಸ್ ಈಕ್ವಲ್ ಟು ಎ ಅಂದ್ರೆ 2, ಎನ್ ಇದ್ದಲ್ಲೇ 20 ಮೈನಸ್ 1, ಡಿ ಅಂದ್ರೆ ಕಂಡು ಹಿಡಿಬೇಕ್ರಿ. ಎ 20 ಅಂದ್ರೆ ಎಷ್ಟದ್ರಿ? ಅವರ ಕೊಟ್ಬಿಟ್ಟಾರ ಇಲ್ಲಿ 78 ಇಸ್ ಈಕ್ವಲ್ ಟು 2 ಪ್ಲಸ್ 20 ಒಳಗೆ 1 ಹೋದ್ರೆ 19 ಡಿ. 2 ಈ ಕಡೆ ಹಾಕೋಣ, ಇದೇನಾಗತ್ರಿ 78 ಮೈನಸ್ 2 ಇಸ್ ಈಕ್ವಲ್ ಟು 19 ಡಿ. ಓಕೆ. ನಂತರ 78 ಒಳಗೆ 2 ಹೋದ್ರೆ 76 ಆಗುತ್ತೆ. ಅಂದ್ರೆ 19 ಡಿ ಇಸ್ ಈಕ್ವಲ್ ಟು 76. ಡಿ ಇಸ್ ಈಕ್ವಲ್ ಟು ಇವೆರಡನ್ನರ್ವ ಗುಣಾಕಾರ ಐತ್ರಿ, ಇದು ಬಲಗಡೆ ಹೋದ್ರೆ ಭಾಗಾಕಾರ ಆಗುತ್ತ. 19 ಒಂದ್ಲೆ 19, 19 4 76. ಡಿ ಯ ಬೆಲೆ ಏನಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ಡಿ ಬೆಲೆ ಏನಾಗಿರ್ತೈತಿ? 4 ಆಗಿರ್ತೈತಿ. ಓಕೆ ರೈಟ್. ಹಾಗಾದ್ರೆ ಆ ಸಮಾಂತರ ಶ್ರೇಣಿ ಏನಾಗಿರ್ತೈತಿ ಅಂದ್ರೆ ಮೊದಲನೇ ಪದ 2, ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೀವಿ 2 4 6, ಅದಕ್ಕೆ 4 ಕೂಡಿಸ್ತೀವಿ 10, ಅದಕ್ಕೆ 4 ಕೂಡಿಸ್ತೀವಿ 14. ಇದೇ ರೀತಿಯಾಗಿ ಸಮಾಂತರ ಶ್ರೇಣಿ ಬರ್ತೈತಿ. ಸೊ 17ನೇ ಪ್ರಶ್ನೆಗೆ ನಾವು ಆಪ್ಷನ್ಸ್ ಅನ್ನ ನೋಡಿದ್ರೆ, ಒಂದನೇದು 2 5 8 ಅದ, ಇಲ್ಲ ರೀ. ಎರಡನೇದು 2 7 12 ಇಲ್ಲ. ಮೂರನೇದು 2 6 10 ಅದ. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ರೈಟ್. ನಂತರ 18ನೆಯ ಪ್ರಶ್ನೆ, 3 7 11 15 ಈ ಸಮಾಂತರ ಶ್ರೇಣಿಯ ಎನ್ನನೇ ಪದ. ನಮಗ ಅಷ್ಟನೇ ಪದ ಇಷ್ಟನೇ ಪದ ಅಂತ ಕೇಳಿಲ್ಲ ರೀ, ಎನ್ನನೇ ಪದ ಅಂತ ಕೇಳಿದಾರ. ಸೊ ನಾವು ಡೈರೆಕ್ಟ್ ಆಗಿ ಎನ್ ಸೂತ್ರ ಹಾಕೋಣಂತ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ. ಎ ಅಂದ್ರೆ ಏನದ್ರಿ? 3 ಅದ, ಪ್ಲಸ್ ಎನ್ ಅಂದ್ರೆ ಎನ್ನನೇ ಪದವನ್ನ ಕಂಡಿಡಿ ಅಂದ್ರ. ಓಕೆ. ಅಂದ್ರೆ ಎ ಅನ್ನ ಕಂಡಿಡಿ ಅಂದಂಗ ಎನ್ ಮೈನಸ್ 1 ಇಂಟು ಡಿ. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ವಿ. ಏನಪ್ಪಾ ಅಂದ್ರೆ ಮೊದಲಕ್ಕೆ ನಾವು ಡಿ ಕಂಡು ಹಿಡ್ಕೋಬೇಕಾಗಿತ್ತು. ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. a2 ಅಂದ್ರೆ ಎಷ್ಟದ್ರಿ? 7 ಮೈನಸ್ 3, 7 3 ಹೋದ್ರೆ 4. ಡಿ ಎಷ್ಟದ್ರಿ? 4 ಅದ. ಓಕೆ. 3 ಪ್ಲಸ್ 4 ಇಂಟು ಎನ್, 4 ಎನ್ 4 ಎನ್ 4 ಎನ್ 4 ಎನ್ ಹಾ 4 ಇಂಟು ಎನ್ 4 ಎನ್ ಮೈನಸ್ 4 ಇಂಟು 1 ಮೈನಸ್ 4. ಓಕೆ. ಮೊದಲೇಕ 4 ಎನ್ ಬರ್ಕೋತೇನ್ರಿ. 3 ಒಳಗೆ 3 ಮೈನಸ್ 4, 3 ಒಳಗೆ 4 ಕಳೆಯಕ್ ಬರಲ್ಲ, 4 ಒಳಗೆ 3 ಕಳಿತೀವಿ, 1 ಬರ್ತೈತಿ. ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಮೈನಸ್ ಅದ, ಸೊ ಮೈನಸ್ ಹಚ್ತೇವೆ. 4n ಮೈನಸ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. 18ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಆಗಿದೆ. ಸರಿನಾ? ರೈಟ್. ಇದು ನಮ್ಮ 18ನೇ ಪ್ರಶ್ನೆ ಆಗಿತ್ತು. ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 19ನೇ ಪ್ರಶ್ನೆ ಏನದ ನೋಡ್ರಿ. ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಎಲ್ಲಾ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಹೇಳಕತ್ತಾರ. ಓಕೆ. ಮೊದಲನೇ ಪದ ಎ ಆಗ್ಯದ್ರಿ, ಕೊನೆಯ ಪದ ಎಲ್ ಆಗ್ಯದ. ಹಂಗಂದ್ರ ಮೊದಲ ಎನ್ ಪದಗಳ ಮೊತ್ತ ಏನಾಗಿರ್ತೈತಿ ಅಂತಂದ್ರೆ 19ನೇ ಪ್ರಶ್ನೆ ಏನಾಗಿರ್ತೈತಿ ಅಂತಂದ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬಾಗ್ಲೆ 2 ಇಂಟು ಎ ಪ್ಲಸ್ ಎಲ್ ಆಗಿರ್ತೈತಿ. ಆಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗ 2 ಸೂತ್ರ ಅದಾವ್ರಿ. ಮೊದಲನೇ ಪದ ಮತ್ತು ಕೊನೆಯ ಪದ ಗೊತ್ತಿತ್ತಂದ್ರೆ ನಾವು ಈ ಸೂತ್ರ ಬಳಸ್ತೀವಿ, ಇಲ್ಲ ಅಂತಂದ್ರೆ ದಟ್ ಇನ್ನೊಂದು ಸೂತ್ರ ಬಳಸ್ತೀವಿ. ಅದು ಯಾವ್ದಂತಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬಾಗ್ಲೆ 2 ಇಂಟು ಎ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನುವಂತ ಸೂತ್ರನ ಬಳಸಿರ್ತೀವಿ. ಓಕೆ. ಇದು 19ನೇ ಪ್ರಶ್ನೆ ಆಗಿತ್ತು. ನಂತರ 20ನೆಯ ಪ್ರಶ್ನೆ ಏನದ ನೋಡ್ರಿ. ಎನ್ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ 1ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ 1 ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಓಕೆ ರೈಟ್. ಸೊ ಈಗ ಏನಪ್ಪಾ ಅಂದ್ರೆ 3 ಇದನ್ನ ಕೊಟ್ಟಿದ್ದಾರೆ. ಯಾವಪ್ಪ ಅಂದ್ರೆ ಎ ಎನ್ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ 1
ಓಕೆ, ಸೊ ಈ ಮೂರದ ನಡ್ಬರ್ಕದ ಸಂಬಂಧ ಏನಾಗೈತಿ ಅಂತಂದ ಹೇಳಿ ಕೇಳಾಕತ್ತಾರ. ಇದನ್ನ ನಾನು ದಟ್ ಪೀಠಿಕೆಯನ್ನು ಹೇಳ್ಬೇಕಾದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದರಿ. ಉಳಿದ ಸೂತ್ರಗಳು ಏನಪ್ಪಾ ಅಂದ್ರೆ ಪದೇ ಪದೇ ಬರ್ತಾವು, ಅವನ್ನ ನಾವು ಓದಿ ಬರೆದು ನೆನ್ಪುಳಿತೈತಿ. ಆದ್ರೆ ಈ ಸೂತ್ರ ಏನಪ್ಪಾ ಅಂದ್ರೆ ಯಾವಾಗೋ ಒಂದ್ಸರಿ ಬರ್ತಿರ್ತೈತಿ. ಈ ಸೂತ್ರದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ದೆ. ಸೊ ಈ ಸೂತ್ರದ ಈ ಮೂರದಕ್ಕೂ ಸಂಬಂಧ ಏನಾಗಿರ್ತೈತಿ ಅಂತಂದ್ರ ಎನ್ನನೇ ಪದ ಏನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ 1 ಆಗಿರ್ತೈತಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ಆನಂತರ 19ನೇ ಪ್ರಶ್ನೆಗೆ ದಟ್ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿತ್ತು. ಓಕೆ ರೈಟ್, ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಸಮಾಂತರ ಶ್ರೇಣಿಯ ಮೇಲೆ ಬರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದು ರೀ. ಮುಂದಿನ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರ 1 ಅಂಕದ ಪ್ರಶ್ನೆಗಳನ್ನ ದಟ್ ಡಿಸ್ಕ್ರಿಪ್ಟಿವ್ ಟೈಪ್ ಏನ್ರಿ ಪೂರ್ತಿ ಆನ್ಸರ್ ಬರೀತಾರೆ ಪ್ರಶ್ನೆಗಳು ಏನ್ ಬರ್ತಾವಲ್ರಿ ಅವನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ಇಲ್ಲಿವರೆಗೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ ಇದಾವು ಅಂತಂದ್ರೆ ನೀವು ವರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡಿರ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ನೆನ್ಪುಳಿಲಿ, ಅರ್ಥ ಆಗ್ಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.